ಅಮರ್ ತಿಂಡ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ನಾನು ಬರಿತಾ ಇದ್ದೀನಿ ಆ್ಯಂಡ್ ನಾನು ನಿಲ್ಲಿಸ್ತೀನಿ ಗೈಸ್. ಸೊ ಲೆಟ್ಸ್ ಗೋ. ಸೊ ಇಲ್ಲಿದೆ ನನ್ನ ಬಟ್ಟೆ ಆ್ಯಂಡ್ ಫೈನಲಿ ಹಿಯರ್ ಮೈ ಕ್ಲೋತ್ಸ್. ಓ ಮೈ ಗಾಡ್. ಸೊ ಈಗ ಎಷ್ಟು ಟೈಮ್ ಆಗಿದೆ ಅಂತ ನಿಮಗೆ ಗೊತ್ತಾದರೆ ನೀವು ಶಾಕ್ ಆಗ್ತೀರಾ. ಸೊ ನಾನು ನಿಮಗೆ ಪ್ರೂಫ್ ತೋರಿಸ್ತೀನಿ. ಆ್ಯಂಡ್ ನನಗೆ ನಿದ್ದೆ ಬರ್ತಾಯಿದೆ. ನಾನು ಬರಿತಾ ಇದ್ದೆ ಅಸೈನ್ಮೆಂಟು. ಟೋಟಲಾಗಿ ನಾನು ಎಷ್ಟು ಸೆಟ್ ಕಂಪ್ಲೀಟ್ ಮಾಡಿದ್ದೇನೆ ಅಂದರೆ 1 2 3 4 ಸೆಟ್ ಕಂಪ್ಲೀಟ್ ಮಾಡಿದ್ದೀನಿ. 3 ಗಂಟೆ ರಾತ್ರಿ ನನಗೆ ಯೋಚನೆ ಬಂತು, ಓಕೆ ಈಗ ನಾವು ವೀಡಿಯೋ ಶೂಟ್ ಮಾಡೋಣ ಅಂತ. 3 ಗಂಟೆ ರಾತ್ರಿ. ಸೊ ಗೈಸ್, ಒಂದು ವೀಡಿಯೋದ ಅಪ್ಡೇಟ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದು ಬಂದುಬಿಟ್ಟು ಮಿಸ್ಟಿ ಫಾರೆಸ್ಟ್ ವೀಡಿಯೋದು. ಸೊ ಲಾಸ್ಟ್ ಎಪಿಸೋಡಿದ್ದು ಟ್ರೈಲರನ್ನು ನಾನು ಹಾಕಿದ್ದೇನೆ, ಪ್ರೈವೇಟಲ್ಲಿ ಇಟ್ಟಿದ್ದೀನಿ. ಹಾಗೆ ಮೈ ಒಪಿನಿಯನ್ ಎಪಿಸೋಡ್ 1 ಟ್ರೈಲರ್ ಕೂಡ ಹಾಕಿದ್ದೆ, ವೀಡಿಯೋ ಕೂಡ ಹಾಕಿದ್ದೀನಿ, ಪ್ರೈವೇಟಲ್ಲಿ ಇಟ್ಟಿದ್ದೀನಿ. 2 ವೀಡಿಯೋ ಪ್ರೈವೇಟಲ್ಲಿದೆ. ಸೆಕೆಂಡ್ ಚಾನಲ್ ಬಗ್ಗೆ ಮಾತಾಡ್ತಿರೋದು ನಾನು. ಸೊ ಗೈಸ್, ನಾನು ಹೇಗೆ ಇಷ್ಟು ಹೊತ್ತು ನಿದ್ದೆ ಬಿಟ್ಟು ಬರ್ದೆ ಅಂದರೆ ನನಗೂ ಗೊತ್ತಿಲ್ಲ. ಸೊ ಯಾ ಲೆಟೆಸಿಗೋ ಚಿಟ್ಟೆ ಅಂತ ಮರ ಹಾಡ್ತಾ ಇದೆ. ಇದು ಲಗಾಡಿ ಹೋಯ್ತು ಚಪಾತಿ ಹೆಂಗೆ ಮುಂದೆ ಕಣ್ಣು ಪೂರ ಬೇನೆ ಆದನು. ಒಂದು ಕಣ್ಣು ಅವೆಂಚಿನಿಗೆ ಬೇನೆ ಹಾಕೊಂಡು ಮಧ್ಯಾಹ್ನ ಮಲಗ್ತೀನಿ ಇವತ್ತು ಪಕ್ಕ. ಸೊ 8:15 ಆಗ್ತಾ ಬಂತು. ನಾನು ಸ್ವಲ್ಪ ಕ್ಯಾಮ್ರಾ ಕ್ಲೀನ್ ಮಾಡ್ಕೊಂಬಿಡ್ತೇನೆ. 8:30 ಆ್ಯಂಡ್ ನಾನು ಅಂದರೆ ತುಂಬ ಬರೆದು ಮುಗಿಸಿದ್ದೀನಿ. ಸೊ ಇಲ್ಲಿ ನೋಡಿ ಗೈಸ್, ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ನಾನು. ಸೊ ನನ್ನ ಸ್ವಲ್ಪ ಬರೆಯೋ ಕೆಲಸ ಸೈಡಿಗಿಟ್ಟು. ಸೊ ಗೈಸ್, ನನಗೆ ಕಿಚನ್ ಕ್ಲೀನ್ ಮಾಡಬೇಕಂತ ಅಕ್ಕ ಹೇಳಿದ್ದಾಳೆ. ಅಕ್ಕ ರೈಸ್ ಬೇಯಿಸಿ ಇಟ್ಟು ಹೊರಗೆ ಹೋಗಿದ್ದಾಳೆ, ಅಕ್ಕ ಮತ್ತು ಬಾವ ಇಬ್ಬರು ಕೂಡ. ಆ್ಯಂಡ್ ಕಿಚನ್ ಕ್ಲೀನ್ ಮಾಡಿದ್ರು, ನಾನು ಬಂದು ಪಲ್ಯ ಮಾಡ್ತೀನಿ ಅಂತ ಹೇಳಿದ್ದಾಳೆ. ಸೊ ನಾನು ಅಂದ್ಕೊಂಡೆ ನಾನು ಸ್ವಲ್ಪ ಕ್ಲೀನಿಂಗನ್ನು ತೋರಿಸ್ಬಿಡ್ತೀನಿ ಲಾಸ್ಟ್ ಟೈಮ್ ಅಂತ. ಸೊ ದಿಸ್ ಈಸ್ ಮೈ ಲಾಸ್ಟ್ ವ್ಲಾಗ್ ನನ್ನ ಮನೇಲಿ ಶೂಟ್ ಮಾಡಿದಿರೋದು. ನೆಕ್ಸ್ಟ್ ವ್ಲಾಗ್ ನಿಮಗೆ ಟ್ರಾವೆಲ್ ವ್ಲಾಗ್ ಸಿಗಲಿಕ್ಕಿದೆ. ಆ್ಯಂಡ್ ಯಾ ಗೈಸ್, ಸೊ ನಾನು ಯೋಚನೆ ಮಾಡಿರಲಿಲ್ಲ ಇಷ್ಟು ಪಕ್ಕ ಟೈಮ್ ಹೋಗುತ್ತೆ ಅಂತ. ಬಟ್ ಎಷ್ಟು ಪಕ್ಕ ಟೈಮ್ ಆಗೋಯಿತು. ಓಕೆ, ಕಿಚನ್ ಕ್ಲೀನ್ ಮಾಡಿದ್ದೀನಿ. ಆ್ಯಕ್ಚುಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಅಂತ. ಸೊ ಇಲ್ಲಿ ನಾನು ನನ್ನ ಗ್ಯಾಸ್ ಕೂಡ ಲೈಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ನನಗೆ ಈ ಟೈಮಲ್ಲಿ ತಲೆ ಕೂಡ ಸುತ್ತಾಯಿತ್ತು. ನಾನಲ್ಲಿ ತಿಕ್ಕದೈತೆ ನೋಡಿ, ಆ ಟೈಮಲ್ಲಿ ನನ್ನ ತಲೆ ಕೂಡ ಸುತ್ತಾಯಿತ್ತು. ಬಿಕಾಸ್ ನಾನು ಇದುವರೆಗೆ ನಾನು ಅಂದರೆ ತುಂಬ ಜಾಸ್ತಿ ನಿದ್ದೆ ಬಿಟ್ಟಿದ್ದೆ. 4 ಗಂಟೆವರೆಗೆ ನಿದ್ದೆ ಬಿಟ್ಟು ಬೆಳಿಗ್ಗೆ 6 ಗಂಟೆ ಹೇಳೋದು. ಆ್ಯಂಡ್ ಬೆಳಿಗ್ಗೆ ಎದ್ದು ಚಪಾತಿ ಮಾಡಿದ್ದೆ ನಾನು. ಸೊ ಹಾಗಾಗಿ ನನಗೆ ಸತ್ಯವೆಲ್ಲ ತುಂಬ ಜಾಸ್ತಿ ತಲೆ ತಿರುಗುತ್ತಿತ್ತು. ಸೊ ಆ್ಯಕ್ಚುಲಿ ನನಗೆ ತಲೆ ತಿರುಗುತ್ತಾ ಇದೆ, ನಂಗೆ ಗೊತ್ತಿಲ್ಲ ಯಾಕೆ ಈ ರೀತಿ ಆಗ್ತಿದೆ ಅಂತ. ಸೊ ನಾನೀಗ ಹೋಗಿ ನೀರು ತರ್ತೇನೆ ಫ್ರೆಶ್. ಸೊ ಆಮೇಲೆ ಲಿಂಬೆ ಶರ್ಬತ್ ಮಾಡಿ ಕುಡಿಯುವ. ನನಗೆ ತುಂಬ ಜಾಸ್ತಿ ಅಂದರೆ ತಲೆ ತಿರುಗ್ತಾ ಇದೆ. ಸೊ ಇಲ್ಲಿ ಚಿಟ್ಟೆ ಸಿಕ್ಕಾಕೊಂಡಿದೆ, ಅದನ್ನು ಹೊರಗೆ ಬಿಡುವ. ಹೋಗು ನೋಡಿ ಹೋಯ್ತು. ಓಕೆ, ನೀರು ತರ್ತೇನೆ ಆ್ಯಂಡ್ ಮತ್ತು ಶರ್ಬತ್ ಮಾಡ್ತೇನೆ, ಒಮ್ಮೆ ಕುಡಿತೇನೆ. ಕಿಚನ್ ಕ್ಲೀನ್ ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ಗೈಸ್, ಫುಲ್ಲು ಪಾತ್ರೆ ಇತ್ತು ಇಲ್ಲಿ. ಆ್ಯಂಡ್ ಅಲ್ಲಿ ಬಂದುಬಿಟ್ಟು ನಾನು ಚಪಾತಿ ಕೂಡ ಮಾಡಿದ್ದೇನಾ. ಸೊ ಹಾಗಾಗಿ ತುಂಬ ಜಾಸ್ತಿ ಕ್ಲೀನ್ ಮಾಡಲಿಕ್ಕಿತ್ತು. ಆ್ಯಂಡ್ ಕೊಕ್ಕಬ ವೆರಿ ಗುಡ್ ಜ್ಯೂಸ್. ರಿಯಾಕ್ಷನ್ ಕುಡೀರಿ.
ಲೈಟ್ ಆರಾಮ್ಸೆ ನೀವು ಕುಡೀರಿ, ನಾವು ಒಳಗೆ ಹೋಗ್ತೀವಿ. ನೀವು ಯೋಚನೆ ಮಾಡ್ತಿದ್ರೆ ನಾನು ಬೆಂಕಿಯಲ್ಲಿ ಏನು ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನೀಗ ಅಡುಗೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೊ ಈ ಚಟ್ನಿಗೀಗ ನಾನು ಇದನ್ನು ಬಿಸಿ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಗೈಸ್ ನಿಮಗೊಂದು ಹೇಳಲೇಬೇಕು, ಗ್ಯಾಸ್ ಇಲ್ವಾ ನಮ್ಮದು, ಅದು ಖಾಲಿ ಆಗೋಗಿದೆ. ಆ್ಯಂಡ್ ಬುಕ್ ಆಗ್ತಿರಲಿಲ್ಲ ಮೊನ್ನೆ. ಆ್ಯಂಡ್ ಇವತ್ತು ಬುಕ್ ಆಯಿತು, ಅಕ್ಕ ಬುಕ್ ಮಾಡಿದ್ಲು. ಎಂತ ಮಾಡೋದು ಗೊತ್ತಾಗಲ್ಲ ಮಾರೆ. ಪ್ರಸಾದ ಅಂತೂ ಇದೆ ಹೊರಗಡೆ. ಆ್ಯಕ್ಚುಲಿ ನಾನು ಬ್ಲಾಗ್ ಮಾಡಿಲ್ಲ, ಅದು ಕರೆಕ್ಟ್ ಆಗೋದಿಲ್ಲ, ನನಗೆ ಒಂಥರ ಆಗುತ್ತೆ. ಮಾಡಿದ್ದೀನಿ ಕೋಲ್ಡ್ ಕಾಫಿ ಆ್ಯಂಡ್ ತುಂಬ ಜಾಸ್ತಿ ಡಿಫ್ರೆಂಟ್ ಉಂಟು ಗೈಸ್. ಸೊ ಇಲ್ಲಿದೆ, ಬೇಯ್ತಾ ಇದೆ. ಸೊ ಏನು ಮಾಡೋದು, ನಾಗರ ಪಂಚಮಿಗೆ ನಾನು ಅಂದ್ಕೊಂಡಿದ್ದೆ ಯಾವುದಾದ್ರೂ ಗಟ್ಟಿ ಮಾಡೋಣ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ ಗೈಸ್. ಸೊ ಗ್ಯಾಸ್ ಇಲ್ಲ. ಸೊ ಹಾಗಾಗಿ ನಾನು ಗಂಜಿ ಮಾಡ್ತಿದ್ದೀನಿ. ಆ್ಯಂಡ್ ಸಂಜೆ ಏನಾದರೂ ಪಲ್ಯ ಮಾಡಬೇಕು, ಕ್ಯಾಬೇಜ್ ಮಿನಿ. ಸೊ ನೋಡಿ, ಇನ್ನು ಬೇಯಬೇಕು ತುಂಬ ಹೊತ್ತು. ಮೇನ್ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ, ಅಂದರೆ ಮಸಾಲಾಗೆ. ಸೊ ಗೈಸ್ ರಾತ್ರಿ ನಾನು ಶೂಟ್ ಮಾಡಿಲ್ಲ ಜಾಸ್ತಿ, ಬಿಕಾಸ್ ನಾನು ಸೆಕೆಂಡ್ ಚಾನಲ್ಗೆ ತುಂಬ ಜಾಸ್ತಿ ವರ್ಕ್ ಮಾಡ್ತಿದ್ದೀನಿ. ಸೊ ಹಾಗಾಗಿ ನಾನು ಈ ಚಾನಲಲ್ಲಿ ಅಷ್ಟು ವೀಡಿಯೋಸ್ ಹಾಕ್ತಿಲ್ಲ. ಬಟ್ ದಿಸ್ ಈಸ್ ಮೈ ಲಾಸ್ಟ್ ವ್ಲಾಗ್. ನಾನು ಮನೇಲಿ ಹಾಕ್ತಿರೋದು. ನೆಕ್ಸ್ಟ್ ವ್ಲಾಗ್ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ, ನಾನು ಆವಾಗನೇ ಹೇಳಿದ್ದೆ. ಬಟ್ ಗೈಸ್, ಹಲೋ, ಗುಡ್ ಮಾರ್ನಿಂಗ್ ಗೈಸ್. ಸೊ ನನ್ನ ಕಣ್ಣಿಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನೋಡಿ. ಏನು ಮಾಡೋದು ಮಾರೆ. ಇವತ್ತು ನಾನು ಹೋಗ್ಲಿಕ್ಕಿರೋದು. ಆ್ಯಂಡ್ ಇವತ್ತೇ ಈ ರೀತಿ ನನಗೆ ಕಣ್ಣಿಗೆ ಪ್ರಾಬ್ಲಮ್ ಆಗಿದೆ. ಓಕೆ, ನಿಮಗೆ ಗೊತ್ತೇ ಇರ್ಬೋದು, ನಾನು ಹಾಸ್ಟೆಲ್ಗೆ ಹೋಗ್ಲಿಕ್ಕಿದ್ದೀನಿ. ಆ್ಯಂಡ್ ಟುಡೇ ಇಸ್ ಅ ಡೇ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಟ್ರಾವೆಲ್ ವ್ಲಾಗ್, ಶಿಫ್ಟಿಂಗ್ ವ್ಲಾಗ್ ಎಲ್ಲ ಸಿಗಲಿಕ್ಕಿದೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಈಗ ನಾನು ಸ್ವಲ್ಪ ಬ್ಯಾಗ್ ಸೆಟ್ ಮಾಡ್ತಾಯಿದ್ದೀನಿ. ಬ್ಯಾಗಲ್ಲಿ ಇರುವ ಒಂದು ಐಟಮ್ಸ್, ಇದು ನನ್ನ ಬ್ಯಾಗ್ ಆಗಿರುತ್ತೆ, ಸಿಂಪಲ್ ಬ್ಯಾಗ್, ಗುಡ್ ಬ್ಯಾಗ್. ಆ್ಯಂಡ್ ಇನ್ನೊಂದು ನಾನು ಹಾಕೊಂಡು ಹೋಗ್ತೀನಿ ಬ್ಯಾಗನ್ನು. ಎನಿವೇಸ್ ಗೈಸ್, ನೆಕ್ಸ್ಟ್ ಬ್ಲಾಗ್ ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾನು ಇನ್ನು ಮುಂದೆ ತಮ್ನೇಲ್ ಕೂಡ ಚೇಂಜ್ ಮಾಡ್ತೀನಿ. ಸೊ ನಾನು ಇದುವರೆಗೆ AI ಜನರೇಟ್ ತಮ್ನೇಲ್ ಆಗ್ತಿದೆ, ಇನ್ನು ಮುಂದೆ ಹಾಕಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.